ವಿಡಿಯೋ ಬಂದ್ ರಿಷಬ್ ಶೆಟ್ಟಿ ಸರ್ದು ವೆಲ್ಫೇರ್ ಕಾರ್ ನಿಂತಿದೆ. 1.25 ಕೋಟಿ ಗೈಸ್ ಇದು ಕಾರು. ಇದರ ಒಳಗೆ ಸರ್ಜಾ ಅಂತ ಬರ್ತೈತೆ ನೋಡಿ ಗೈಸ್ ಹಿಂದೆಗಡೆ. ಮಲ್ಕೊಂಡವ್ರ ಸರ್ ಆಕ್ಟರ್ ಚಿಕ್ಕಣ್ಣವರು ಇಲ್ಲಲ್ವಾ? ಕನ್ನಡ ಆಕ್ಟರ್ ವೈಟ್ ಮಾಡ್ಬೋದಾ? ಬರ್ತಾರ. ನಾನಿವತ್ತು ಕನ್ನಡದ ದೊಡ್ಡ ಸೆಲೆಬ್ರಿಟಿ ಮನೆ ಹೌಸ್ ಟೂರ್ ನ ಕೇಳ್ತಾ ಇದ್ದೀನಿ. ಸ್ಟಾರ್ ಮನೆ ಮುಂದೆ ಇರೋ ಕಾಸ್ಟ್ಲಿ ಕಾರ್, ಪೂಲ್, ಫುಲ್ ಮನೆನ ನಾನ್ ನಿಮ್ಗೆ ತೋರಿಸ್ಬೇಕು. ಕೇಳೋಣ ಬನ್ನಿ, ಸ್ಟಾರ್ ಮನೆ ಒಳಗೆ ಹೋಗೋ ಚಾನ್ಸ್ ಸಿಗುತ್ತಾ ಇಲ್ವಾ ಅಂತ. ಕನ್ನಡದ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರ ಮನೆ ಹತ್ರ ಬಂದಿದ್ದೀನಿ. ಅಂದರೆ ಇದು ಅವಾಗ ಮನೆ ಅವ್ರದ್ದು, ಬಟ್ ಇವಾಗ ಆಫೀಸ್ ಮಾಡ್ಕೊಂಡಿದ್ದಾರೆ ಅಂತ ಸರ್ ಇದ್ರೂ ಇರ್ಬೋದು ಇವಾಗ. ಅದಕ್ಕೆ ಒಂದು ಅಟೆಂಡ್ ಮಾಡೋಣ ಅಂತ ಬಂದು. ಹಾಯ್. ಮನೆಯಿಂದ ಹೊರಗಡೆ ಬಂದಿದ್ದು ರಿಷಬ್ ಸರ್ ಅಲ್ಲ, ಅಮೂಲ್ಯ ಮ್ಯಾಮ್ ಹಸ್ಬೆಂಡು ಜಗದೀಶ್ ಅವರು. ನನಗೆ ಅವ್ರನ್ನ ನೋಡಿ ಶಾಕ್ ಆಯಿತು. ಹೋಗಿ ಮಾತಾಡ್ಸೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಅವ್ರು ಇನ್ನೊಂದು ಕಾರ್ನ ಹತ್ಕೊಂಡ್ರು. ಅದಕ್ಕೆ ಅವ್ರನ್ನ ಡಿಸ್ಟರ್ಬ್ ಮಾಡಲಿಲ್ಲ. ಸರ್ ಇದ್ದಾರ ಒಳಗೆ? ಇದಾರಂತೂ ನಿಜ ನನಗೆ ಶಾಕ್ ಆಗ್ತೈತೆ. ರಿಷಬ್ ಶೆಟ್ಟಿ ಸರ್ ಒಳಗಡೆ ಇದ್ದಾರೆ, ಬಟ್ ಹೆಂಗೆ ಮಾತಾಡ್ಸೋದು ಹೋಗಿ ಅಂತ ಗೊತ್ತಾಗ್ತಿಲ್ಲ. ಒಂದು ಟ್ರೈ ಮಾಡ್ತೀನಿ ರೀ. ಕ್ಯಾಮ್ರಾನೂ ಇಲ್ಲ, ಇಲ್ಲಿ ಬೆಲ್ಲೂ ಇಲ್ಲ, ಹೆಂಗೆ ಮಾತಾಡ್ಸೋದು ಗೈಸ್? ಒಳಗಡೆ ನೋಡಿ ರಿಷಬ್ ಶೆಟ್ಟಿ ಸರ್ದು ವೆಲ್ಫೇರ್ ಕಾರ್ ನಿಂತಿದೆ. ಮುಂಚೆ ಇದೆಷ್ಟು ಹೇಳು? 1.25 ಕೋಟಿ ಗೈಸ್ ಇದು ಕಾರು. ಸರ್ರು ಒಳಗಡೆನೇ ಇದ್ದಾರೆ. ಅವ್ರದ್ದು ಹಳೆ ಬುಲೆಟು. ರಿಷಬ್ ಶೆಟ್ಟಿ ಸರ್ ಮತ್ತು ಇವರು ರಕ್ಷಿತ್ ಶೆಟ್ಟಿ ಸರ್ ಒಂದು ಬುಲೆಟಲ್ಲಿ ಹೋಗೋದು ಒಂದು ಸೆಲ್ಫಿ ಐತೆ ಗೊತ್ತಾಗೌತಮ್, ಇದೇ ಅದು ಬೈಕು ಗೈಸ್. ಒಳಗಡೆ ಇದ್ದಾರೆ ಸರ್ರು. ಮುಂಚೆ ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ತಾರೆ ಅನಿಸುತ್ತೆ. ಹೆಂಗೆ ಅಪ್ರೋಚ್ ಮಾಡೋದು ಈಗ ಗೈಸ್? ಅಲ್ಲೊಂದು ಕ್ಯಾಮ್ರಾ ಇದೆ, ಈ ಕಡೆ ಸೈಡ್ ಒಂದು ಕ್ಯಾಮ್ರಾ ಇದೆ. ಸರ್ದು ಕಾರ್ ಇಲ್ಲೇ ಇದೆ. ಒಳಗಡೆ ಸರ್ ಕೂಡ ಇದ್ದಾರೆ. ಅವ್ರನ್ನ ಕೇಳಿದೆ, ಮುಂಚೆ ಹೋಗಿ ಬೆಲ್ ಮಾಡಿ ಕೇಳಲ್ಲ ಗೈಸ್. ತುಂಬ ಧೈರ್ಯನ ಮಾಡಿ ಸರ್ ಒಳಗಡೆ ಇದ್ದಾರೆ. ಹೋಗ್ಬಿಟ್ಟು ಒಂದು ಸಲ ಬೆಲ್ ಮಾಡಿ ಟ್ರೈ ಮಾಡ್ತೀನಿ. ಬಂದರೆ ಈಚೆ ಮಾತಾಡ್ಸೋಣ. ಬೆಲ್ ಆಯಿತು. ವೈಟ್ ಮಾಡ್ಬೋದಾ? ಬರ್ತಾರ? ಕೇಳ್ತೀರಾ? ಒಂದು 5 ಮಿನಿಟ್ಸ್ ಅಷ್ಟೇ. ಹಾಂ ಕೇಳಿ ಸರ್. ಇಲ್ಲ ವೆಯ್ಟ್ ಮಾಡ್ತೀನಿ. ಮೀಟಿಂಗಲ್ಲಿದ್ದಾರಂತೆ ಗೈಸ್. ತುಂಬ ಧೈರ್ಯ ಮಾಡಿ ಬೆಲ್ ಮಾಡಿ ಕೇಳಿದೆ. ಸಿಗುತ್ತಾ ಮಚ್ಚಿ ಆಪರ್ಚುನಿಟಿ ರಿಷಬ್ ಸರ್ನ ಮಾತಾಡ್ಸೋಕ್ಕೆ? ರೆಕಾರ್ಡ್ ಮಾಡ್ದ ಒಳಗಡೆ ಕೇಳಿದ್ದು? ಭಯ ಆಗೋಯ್ತು ಬಚ್ಚ ನನಗೆ. ಸರ್ ಬಂದ್ಬಿಡ್ತಾರೆ ಅನ್ಕೋಬಿಟ್ಟು. ಏನೋ ಒಂಥರ ನಮಗೆ ಏನಂತಂದ್ರೆ ಆಫೀಸ್ ಅಂತ ಬಂದಿದ್ದು ಗೈಸ್. ನಾವು ಆಫೀಸ್, ಹಳೆ ಆಫೀಸು ನೋಡ್ಕೋಗೋಣ ಅಂತ ಬಂದಿದ್ದು. ನೋಡಿದ್ರೆ ನಮ್ಮ ಅದೃಷ್ಟ ಅನ್ಕೊಳ್ಳಿ, ಸರ್ ಒಳಗಡೆನೇ ಇದ್ದಾರೆ. ಎಲ್ಲರೂ ಫಿಲಮ್ಗೆ ಹೀರೋ ಆಗೋಕ್ಕೆ, ಕತೆ ಹೇಳೋಕ್ಕೆ ಡೈರೆಕ್ಟ್ರು ಮತ್ತು ಹೀರೋ ಮನೆ ಮುಂದೆ ವೆಯ್ಟ್ ಮಾಡ್ತಾರೆ. ನಾವು ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ಯಾರು ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಾನು ರಿಷಬ್ ಶೆಟ್ಟಿ ಸರ್ ಒಂದ್ಸಲ ಡೈರೆಕ್ಟಾಗಿ ನೋಡೇ ಇಲ್ಲ. ಕಾಂತಾರ ಮೂವಿ ನೆನ್ಸ್ಕೊ ನಾವು ಸ್ವಲ್ಪ ಬೇರೆಯವ್ರು ಇದ್ದಾರೆ. ಅದಕ್ಕೆ ಹೌದು, ಫೋನ್ ಮೀಟಿಂಗ್ ಆಗಿರೋ ಹೆಂಗಾರು ಇದು ಮಾಡ್ಬೋದು. ನನ್ನ ನಂಬರ್ ತೊಗೊಳ್ಳಿ, ನನ್ನ ನಂಬರ್ ಕೊಡಿ, ನಾಳೆ ಮೀಟ್ ಮಾಡ್ತೀನಿ. ಹೌದಾ? ಓಕೆ ಸರ್. ಇರ್ತಾರ ನಾಳೆ? ನಾಳೆ ಇರ್ತಾರೆ. ವಿಕಾಸ್ ಗೌಡ ಗೊತ್ತು ನೋಡಿದ್ದೀರಾ? ಅದೇ ನಾವು ಒಂದು ಸೆಲೆಬ್ರಿಟಿ ಹೌಸ್ ಟೂರ್ ಕೇಳೋದು ಪಾರ್ಟ್ 2 ವಿಡಿಯೋ ಮಾಡ್ತಿದ್ದೆ. ಅಂದರೆ ಸರ್ನ 1 ನಿಮಿಷ ಮಾತಾಡ್ಸಿದ್ರೆ ನಮಗೂ ಖುಷಿ ಆಗ್ತಿತ್ತು. ಅದಕ್ಕೆ ಅಷ್ಟು. ಹೌದಾ? ಹಾಂ ಥ್ಯಾಂಕ್ಸ್. ಹಾಂ, ರಿಷಬ್ ಶೆಟ್ಟಿ ಸರ್ ನಮಗೆ ನಾಳೆ ಸಿಗ್ತೀವಿ ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ. ನಾಳೆ ಬರ್ತೀವಿ ಫೋನ್ ಮಾಡಿಕೊಂಡು. ಏನಾದರೂ ಸರ್ ಫ್ರೀ ಇದ್ರೆ ಮೀಟ್ ಆಗ್ತೀವಿ. ಫೋನ್ ಮಾಡಿ ಅದಕ್ಕೂ ಹೇಳ್ತೀನಿ. ಅವರು ಯಾವುದೋ ಮೀಟಿಂಗಲ್ಲಿ ಇದ್ದಾರೆ ಗೈಸ್. ಇಲ್ಲ ಅಂದಿದ್ರೆ ಮಾತಾಡಿಸ್ತಿದ್ರು. ಯಾವುದೋ ಫಿಲಮ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದಾರೆ. ಯಾರೋ ಬೇರೆಯವರು ಬಂದಿದ್ದಾರೆ, ಅದಕ್ಕೋಸ್ಕರ ಅಲ್ಲಿ ಎದ್ದು ಬರೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರು ನಾಳೆ ಮೀಟ್ ಮಾಡ್ತೀವಿ ಅಂತಂದ್ರು. ಅಟ್ಲೀಸ್ಟ್ ರೆಸ್ಪಾನ್ಸ್ ಮಾಡಿದ್ರಲ್ಲ. ಗೊತ್ತು ಅಂತ ಇವರೇ ಹೇಳಿದ್ರಲ್ಲ, ಗೊತ್ತು ಯೂಟ್ಯೂಬರ್ ಅಂತ ಅಂದ್ಬಿಟ್ಟು. ನಮ್ಮ ವೀಡಿಯೋಸ್ ಎಲ್ಲ ನೋಡಿದ್ದಾರೆ ಗೈಸ್ ರಿಷಬ್ ಶೆಟ್ಟಿ ಸರ್. ನೆಕ್ಸ್ಟ್ ಇನ್ನೊಬ್ರು ಕನ್ನಡದ ಫೇಮಸ್ ಸೆಲೆಬ್ರಿಟಿ ಹೌಸ್ಕೋಗೋಣ ಬನ್ನಿ. ನಾನಿವಾಗ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಮನೆ ಹತ್ರ ಇದ್ದೀನಿ. ಒಳಗಡೆ ಏನು ಕಾಣಿಸಲ್ಲ ಗೈಸ್ ನಮಗೆ. ಮೋಸ್ಟ್ಲಿ ಒಳಗಡೆ ಡೂಪ್ಲೆಕ್ಸ್ ಇರ್ಬೋದು. ಗಣೇಶ್ ಸರ್ ಮನೆ ಒಳಗಡೆ ಸ್ಟಾರ್ಟಿಂಗಲ್ಲಿ ಒಂದು ಯಾವುದೋ ಲೈಟ್ ಕಾಣಿಸ್ತಾ ಇದೆ ನೋಡಿ. ಮನೆ ಮುಂದೆ ಎಲ್ಲ ಪೋಸ್ಟರ್ಗಳೈತೆ. ಗಾಳಿಪಟ ಮೂವಿ ತುಂಬಾ ಇಷ್ಟ. 5 ನಿಮಿಷಕ್ಕೆ ಏನಾದ್ರು ತಿಂತಿರ್ಬೇಕು. ಅವಾಗ ಲೇಟಾಗಿ ಸಾಯ್ಬೋದು ಅಂತ ಹೇಳಿದ್ದಾರೆ ಡಾಕ್ಟರ್ ನನಗೆ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ, ಅದು ನಾವು ಮಾಡೋ ಮಿಸ್ಟೇಕ್. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ನೋಡಿ ಗೈಸ್, ಗಣಪ ಅಂತ ಹೆಸರು ಐತೆ. ಗಣಪ ಅಂತ ಇಲ್ಲೂ ಐತೆ, ಮತ್ತೆ ಆ ಕಡೆ ಸೈಡು ಐತೆ. ಗಣೇಶರ್ನ ಎಲ್ಲರೂ ಪ್ರೀತಿಯಿಂದ ಗಣಪ ಅಂತಾರಲ್ಲ, ಅದಕ್ಕೆ ಮನೆ ಹೆಸರನ್ನ ಗಣಪ ಅಂತಾನೆ ಇಟ್ಟವ್ರೆ. ಗಣೇಶ್ ಸರ್ ಮನೆನಾ ಇದು? ಹೌದಾ? ಅದ ಮನೆ? ಓ ಮಚ್ಚಿ ಗೈಸ್, ನಾವು ಗಣೇಶ್ ಸರ್ ಮನೆ ಕನ್ಫ್ಯೂಸ್ ಆಗ್ಬಿಟ್ವಿ. ಅದಲ್ಲ ಗಣೇಶ್ ಸರ್ ಮನೆ, ಇದೇ ಗಣೇಶ್ ಸರ್ ಮನೆ. ಆಲ್ಮೋಸ್ಟ್ ಎಲ್ಲ ಆ್ಯಕ್ಟರ್ಸ್ ಮನೆಗಳು
ಕಾಂಪೌಂಡ್ಗಳನ್ನ ಉದ್ದು ಕಟ್ಸಿರ್ತಾರೆ, ಯಾಕಂತಂದ್ರೆ ಪ್ರೈವಸಿ ಇರ್ಲಿ ಅಂತ. ಅಭಿಮಾನಿಗಳು ಆರ್ಬಿಡ್ತಾರೆ ಅಂತ. ಮತ್ತೆ ಕ್ಯಾಮ್ರಾ ನೋಡಿ, ಇಲ್ಲಿ ನಮ್ಮನ್ನ ಗಣೇಶ್ ಸರ್ ನೋಡ್ತಾ ಇರ್ಬೋದು ಈ ಕ್ಯಾಮ್ರಾದಲ್ಲಿ ನಮ್ಮನ್ನ. ಹಾಯ್ ಸರ್. ವಾಚ್ಮ್ಯಾನ್ ಅವ್ರನ್ನ ಒಂದು ಸ್ವಲ್ಪ ಮಾತಾಡ್ಸೋಣ ಇರಿ. ವಿಡಿಯೋ ನೈ ಬನ भैया मैं यूट्यूबर हूँ. ओके नो प्रॉब्लम, लेकिन इधर पे परमिशन नॉट अलाउड ओनली भैया वीडियो प्रॉब्लम होता है. गणेश सर इधर ಒಳಗೆ गणेश सर शूटिंग अभी शूटिंग होगा. इधर ओनली फोटो ले लो, नो प्रॉब्लम, क्योंकि मैं अभी मेरा ड्यूटी है ना इधर. कुछ भी करेगा तो मेरे को प्रॉब्लम. ನಾನು ಕನ್ನಡ ಯೂಟ್ಯೂಬರ್. ओके मालूम हो गया, लेकिन फोटो ओनली ले लो भैया, वीडियो मेरे को मालूम है. हम क्योंकि इधर सोसाइटी थोड़ा चेंज हो गया है ब्रो, मेरे को प्रॉब्लम. अभी मेरा ड्यूटी है ना, क्योंकि आप फोटो ले लो वीडियो बंद कर दो. नेगेटिव ಏನು ಮಾಡ್ತಿಲ್ಲ. ಕನ್ನಡ मैं एक्टर समझ गया आपका बात, लेकिन इधर वो परमिशन सब नहीं है, क्योंकि अभी मेरा ड्यूटी है ना. मैं जाने के बाद कुछ 5 मिनट्स चल जाते हैं हम लोग. कैमरा में मैडम 5 मिनट्स में चल बोलेगा कौन है लड़का, मैं क्या बोलता है मैडम यूट्यूबर है, तुम क्या कर रहे हो, ऐसे बोल. इसलिए भैया ओके ओके भाई ओके. फोटो ले लो नो प्रॉब्लम, लेकिन वीडियो बनाएगा तो डाउट होता है. ಗಣೇಶ್ ಸರ್ ಶೂಟಿಂಗ್ ಹೋಗಿದ್ದಾರಾ ಗೈಸ್? ಗಣೇಶ್ ಸರ್ ಶೂಟಿಂಗ್ ಹೋಗಿದ್ದಾರೆ, ಸೊ ವಿಡಿಯೋ ಮಾಡಂಗಿಲ್ಲ ಅಂತ ಹೋಗ್ಲಿ ಬಿಡಿ. ಓಕೆ ಓಕೆ ಥ್ಯಾಂಕ್ ಯು. ಓಕೆ ಬಾಯ್. ಗೈಸ್ ವಿಡಿಯೋ ಮಾಡೋಕ್ಕೆ ಪಾಪ ಅಲ್ಲಿ ಅವ್ರಿಗೆ परमिशन नहीं होता है तो कुछ भी नहीं देने देते. ಓಕೆ ಓಕೆ मेरे को पहले ಗೈಸ್ ಗಣೇಶ್ ಸರ್ ಮನೇನ ಹೊರಗಡೆಯಿಂದನೇ ನೋಡ್ಕೊಳ್ಳಿ. ಸೊ ಇವಾಗ ನಾವು ಅದೇ ವಿಡಿಯೋ ಮಾಡಿದ್ರೆ ಪಾಪ ಅವ್ರ ಪ್ರೈವಸಿ ಅಲ್ವಾ ಗೈಸ್, ಅದಕ್ಕೆ ವಿಡಿಯೋ ಪರ್ಮಿಷನ್ ಇಲ್ಲದೆ ಮಾಡೋಕ್ಕೆ ಬಿಡಲ್ಲ ಎಲ್ಲೇ ಆದ್ರೂ ಅಷ್ಟೇ. ಇವಾಗ ನೆಕ್ಸ್ಟು ಇನ್ನೊಬ್ರು ಕನ್ನಡದ ಫೇಮಸ್ ಸೆಲೆಬ್ರಿಟಿ ಮನೆ ಹತ್ರಕ್ಕೆ ಹೋಗೋಣ. ಅಷ್ಟೂರು ಕೇಳೋದಿರಲಿ, ವಿಡಿಯೋನೇ ಮಾಡೋಕ್ಕೆ ಬಿಡಲ್ಲ ಅಂದ್ಬಿಟ್ರು. ಒಂದಿನ ಮಚ್ಚಿ ಗಣೇಶ್ ಸರ್ ಮನೆಗೆ ಹೋಗೋಣ. ಓಕೆ, ಅವ್ರ ಸೇಫ್ಟಿಗೆ ಮತ್ತು ಪ್ರೈವಸಿಗೆ ಹಂಗೆ ಹೇಳಿರ್ತಾರೆ ಅಷ್ಟೇ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಏನಾದ್ರು ಮೋಸ್ಟ್ಲಿ ಗಣೇಶ್ ಸರ್ ಇದ್ದಿದ್ರೆ ಕರ್ಕೋತಿದ್ರು ಅನ್ಸುತ್ತೆ ನಮ್ಮನ್ನ ಒಳಗೆ, ಕ್ಯಾಮ್ರಾ ನೋಡಿ ಇರ್ಲಿಲ್ವಲ್ಲ, ಅದಕ್ಕೆ ವಾಚ್ಮ್ಯಾನು ಕಳಿಸ್ಬಿಟ್ರು. ಏನೋ ಮಚ್ಚಿ ಗೈಸ್, ನಾನಿವಾಗ ನ್ಯಾಚುರಲ್ ಸ್ಟಾರ್ ಚಿಕ್ಕಣ್ಣ ಅವ್ರು ಇರೋ ಪ್ರೆಸ್ಟೀಜ್ ಗ್ರೂಪ್ಸ್ ಅಪಾರ್ಟ್ಮೆಂಟ್ ಹತ್ರ ಬಂದಿದ್ದೀನಿ. ನಮ್ಮ ಚಿಕ್ಕಣ್ಣ ಅವರು ಇಲ್ಲೇ ಇರೋದು. ಚಿಕ್ಕಣ್ಣ ಅವ್ರದ್ದು ಒಂದು ಡೈಲಾಗ್ ಹೇಳ್ತಾನೆ, ಕೇಳಿಸ್ಕೊಳ್ಳಿ ಗೌತಮ್. ನಿಮ್ಗೆ ಏನ್ರಲ್ಲ ಬಂದಿರೋದು, ಅವ್ನ್ ಕಾಲಲ್ಲಿ ಬಂದ್ರು ಮಾತಾಡ್ತೀರಾ, ಕಾರಲ್ಲಿ ಬಂದ್ರು ಮಾತಾಡ್ತೀರಾ. ನೀವು ಒಟ್ನಲ್ಲಿ ಅವ್ನ ಬಗ್ಗೆ ಮಾತಾಡತ್ತೇವ್ ನಿಮ್ಗೆ, ನೀವು ಮಾತಾಡ್ತೀರಿ, ನಾನು ಎತ್ತರಕ್ಕೆ ಬೆಳಿತೀನಿ ಅನ್ನೋ ಪೋಗ್ರು ಅವನಿಗೆ. ಬಾಗಮನೆ ಟೆಂಪಲ್ ಬೆಲ್ಸ್ ಅನ್ನೋ ಅಪಾರ್ಟ್ಮೆಂಟ್, ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಅಲ್ಲಿ ಯಾವ ಅಪಾರ್ಟ್ಮೆಂಟ್ ಅಂತಾನೂ ಕೂಡ ನಿಮ್ಗೆ ಹೇಳ್ತೀನಿ. ವಾಚ್ಮ್ಯಾನ್ ಹತ್ರ ಹೋಗ್ಬಿಟ್ಟು ಮಚ್ಚಿ ಕೇಳಿ ನೋಡೋಣ. ವಾಚ್ಮ್ಯಾನ್ಗಳು ಒಳಗಡೆ ವಿಸಿಟರ್ಸ್ನ ಯಾರನ್ನೂ ಸುಮ್ಮನೆ ಬಿಡಲ್ಲ ಅನ್ಸುತ್ತೆ, ಪರ್ಮಿಷನ್ ತಗೋಬೇಕು. ಒಂದ್ಸಲ ಕೇಳಿ ನೋಡೋಣ ಇರಿ, ಚಿಕ್ಕಣ್ಣ ಇಲ್ಲೇನೋ ಇರೋದು ಅಂತ. ಸಲ ವಾಚ್ಮ್ಯಾನ್ನ ಕೇಳೋಣ ಬನ್ನಿ ಗೈಸ್. ಚಿಕ್ಕಣ್ಣ ಅವರು ಇದೇ ಅಪಾರ್ಟ್ಮೆಂಟಲ್ಲೇ ಇರೋದು ಅಂತ. ಅಣ್ಣ, ಚಿಕ್ಕಣ್ಣ ಅವರು ಇದೇ ಅಪಾರ್ಟ್ಮೆಂಟ್ಸ್ ಎಲ್ಲ ಇರೋದು? ಆ್ಯಕ್ಟರ್ ಚಿಕ್ಕಣ್ಣ ಅವರು ಇಲ್ಲಲ್ವಾ? ಮತ್ತೆ ಕೆಲವು ಕಡೆ ಅಲ್ಲಿ ಇಲ್ಲೇ ಅಂತ ಹೇಳ್ತಾರೆ, ಗೊತ್ತಿಲ್ವಾ ಗೈಸ್? ಇಲ್ಲೇನೆ, ಆದ್ರೆ ಅವ್ರು ಹೇಳಲ್ಲ. ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ಎಲ್ಲ ಅವರು ಬಿಟ್ಕೊಡಲ್ಲ. ಹೆಸರು ಕೇಳ್ಬೇಡ ನೀನು, ನಾರ್ಮಲ್ ಇಲ್ಲಿ ವಾಸ ಮಾಡ್ತಿರೋರ ಹೆಸರೇನೆ ಹೋಗಿ ಕೇಳು, ಹೇಳಲ್ರ ಅವರು. ಹಾ ಹೌದು, ಅವೆಲ್ಲ ಕಾನ್ಫಿಡೆನ್ಷಿಯಲ್. ನಮ್ಗೆ ಬಲ್ಲ ಮೂಲಗಳಿಂದ ಬಂದಿರುವಂತ ಮಾಹಿತಿ ಪ್ರಕಾರ ಚಿಕ್ಕಣ್ಣ ಈ ಅಪಾರ್ಟ್ಮೆಂಟ್ಸ್ ಅಲ್ಲಿ ಬಿ ಬ್ಲಾಕ್ 219ನೇ ನಂಬರ್ ಅಪಾರ್ಟ್ಮೆಂಟ್ ಅಲ್ಲಿ ಇದಾರೆ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ನಿಜ ಸುಳ್ಳು ಅನ್ನೋದನ್ನ ಬಲ್ಲ ಮೂಲಗಳ ಇನ್ಫಾರ್ಮೇಶನ್ ಹತ್ರನೇ ಕೇಳ್ಬೇಕು ನೀವು. ನಾನು ಬ್ರೌನಿ, ಇದನ್ನ ಮಕ್ಳಿಂದ ದೇಶ ಉದ್ಧಾರ ಆಯ್ತದ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ರಾಜ ಹುಲಿ ಡೈಲಾಗ್ಗಳು ಚೆನ್ನಾಗಿ, ಇದು ಕಿರಾತಕ ಫಿಲಂ ಡೈಲಾಗ್ ಚೆನ್ನಾಗವ ಮಚ್ಚಿ. ನಮ್ಮ ಪಂಚಾಯತಿ ಫಾರ್ಮಸಿ ಪಾಲ್ ಇಡಕ್ ಕೂಲ್ಬಿಟ್ಟು ಅಂಕಲ. ಚಿಕ್ಕಣ್ಣ ಅವರಲ್ಲ ಆಕ್ಟರ್ ಚಿಕ್ಕಣ್ಣ, ನಾವು ಕೂಡ ಹೇಳ್ಬೋದು. ಬಲ್ಲ ಮೂಲಗಳ ಪ್ರಕಾರ ಚಿಕ್ಕಣ್ಣ ಅವರು ಇದೇ ಅಂಗಡಿಲಿ ಬಂದು ಜ್ಯೂಸ್ ಕುಡಿತಾರೆ ಅಂತ, ಆದ್ರೆ ನಾವ್ ಹಂಗೆಲ್ಲ ಹೇಳಲ್ಲ. ಚಿಕ್ಕಣ್ಣ ಅವ್ರು ಇಲ್ಲೇ ಚಿಪ್ಸ್ ತಿಂತಾರೆ ಅಂತ ಹೇಳ್ಬೋದು, ಆದ್ರೆ ನಾವ್ ಹೇಳಲ್ಲ. ಯಾಕಂತಂದ್ರೆ ನಮಗ್ ಗೊತ್ತಿಲ್ಲ. ಓ, ಕೇರಳ ಅಂಗಡಿ ಇದು. ನಿಮ್ ಬರಲ್ವಾ ಅಣ್ಣ ಒಂಚೂರು ಕನ್ನಡ? ಅರ್ಥ ಆಗುತ್ತಾ? ಬರುತ್ತೆ, ಫುಲ್ ಬರಲ್ಲ ಅಷ್ಟೇ. ಸೂಪರ್. ಅಟ್ಲೀಸ್ಟ್ ಪಾಪ ಕೇರಳದಿಂದ ಬಂದು ಕನ್ನಡ ಕಲ್ತವ್ರಲ್ಲ, ಅದಕ್ಕೆ ಡಿಸೆಂಬರ್ ಆದ್ರೂ ಇನ್ನು ಕನ್ನಡ ರಾಜ್ಯೋತ್ಸವ ನಡೀತಾನೆ ಇದೆ ನೋಡಿ ನಮ್ಮ ಕರ್ನಾಟಕದಲ್ಲಿ. ವರ್ಷ ಪೂರ್ತಿ ಆಚರಿಸ್ತೀವಿ ನಾವು. ಗೈಸ್, ನಾನಿವಾಗ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವರು ಕಟ್ತಾ ಇರುವಂತ, ಬೆಂಗಳೂರಲ್ಲಿ ಕಟ್ತಾ ಇರುವಂತ ಮನೆ ಹತ್ರ ಇದ್ದೀನಿ. ಎಷ್ಟು ದೊಡ್ಡ ಐತೆ ನೋಡಿ ಗೈಸ್, ಅಲ್ಲಿಂದ ಇಲ್ಲಿವರೆಗೂ ಐತೆ. ನಿಮ್ಗೆ ಮುಂದೆನೇ ಹೋಗ್ಬಿಟ್ಟು ತೋರಿಸ್ತೀನಿ. ಕನ್ಸ್ಟ್ರಕ್ಷನ್ ಇನ್ನೂ ನನ್ನ ಪ್ರಕಾರ ಕನ್ಸ್ಟ್ರಕ್ಷನ್ ನಿನ್ಸವ್ರೆ ಅನ್ಸುತ್ತೆ. ಇದು ಲೆಫ್ಟ್ ಸೈಡ್ ಇಂದ ಹೆಂಗ್ ಕಾಣಿಸುತ್ತೆ ನೋಡಿ ಮನೆ, ಒಳ್ಳೆ ಜಾರಮಂಡಿ ತರ ಎಲ್ಲ ಐತೆ. ಮೇಲೆ ಇನ್ನೂ ಹೈಟ್ ಕಟ್ಸ್ತಾರೆ ಅನ್ಸುತ್ತೆ. ನಾನ್ ನೋಡಿರಂಗೆ ಸ್ಯಾಂಡಲ್ವುಡ್ ಅಲ್ಲಿರೋ ಎಲ್ಲಾ ಹೀರೋಗಳ ಮನೆಗಿಂತ ಇದೇ ತುಂಬಾ ದೊಡ್ಡ ಮನೆ ಆಗುತ್ತೆ ಫುಲ್ ಕನ್ಸ್ಟ್ರಕ್ಷನ್ ಆದ್ಮೇಲೆ. ಗೌತಮ್ ಏನಂದ ಹೇಳಿ, ಮನೆನ ಫ್ಯಾಕ್ಟ್ರಿನ ಇದು ಅಂದ್ಬಿಟ್ಟು ಅಷ್ಟು ದೊಡ್ಡ ಐತೆ.
ರಕ್ಷಿತ್ ಶೆಟ್ಟಿ ಅವ್ರನ್ನ ಅಲ್ಲಿಂದನೇ ಹಾಯ್ ಅಂತ ಮಾತಾಡಿಸ್ಬೇಕು ನಾವು, ಆ ಡೋರ್ ಹತ್ರ ಬರ್ತಾರ ಅವಾಗ. ನಾನೊಂದು ಇಂಟರ್ವ್ಯೂ ಅಲ್ಲಿ ನೋಡಿದ್ದೆ ಕ್ಲಿಪ್ಸ್ನ. ರಕ್ಷಿತ್ ಶೆಟ್ಟಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನನ್ನ ಕೆಲಸಗಳನ್ನೆಲ್ಲ ನಾನು ನನ್ನ ಮನೆಯಲ್ಲಿ ಮುಗಿಸ್ಕೋಬಹುದು. ಥಿಯೇಟರ್ ಹಿಡಿದು ನನಗೆ ಆಕ್ಟರ್ ಆಗಿ ವರ್ಕೌಟ್ ಮಾಡಕ್ಕೆ ಅದು ಇದು ಎಡಿಟಿಂಗ್ ಎಲ್ಲನೂ ಮಾಡ್ಕೊಂಡಿದ್ದೀನಿ, ಡಬ್ಬಿಂಗ್ ಹಿಡಿದು ಎಲ್ಲನೂ ಮಾಡ್ಕೊಂಡಿದ್ದೀನಿ. ಅಂದ್ರೆ ಮನೇಲೆ ಜಾಸ್ತಿ ಇರ್ತೀನಿ ನಾನು, ಅದಕ್ಕೋಸ್ಕರ ಮನೇಲೆ ಎಲ್ಲ ಇರೋ ತರ ಮಾಡ್ಕೋಬೇಕು ಅಂದ್ಬಿಟ್ಟು ಇಷ್ಟು ದೊಡ್ಡದಾಗ ಕಟ್ತಾವ್ರಂತೆ. ಈ ಮನೆ ಕನ್ಸ್ಟ್ರಕ್ಟ್ ಆದ್ಮೇಲೆ ಒಂದ್ಸಲ ಒಳಗೋಗ್ಬೇಕು ಗೈಸ್. ಹೆಂಗಿರುತ್ತೆ ಗೊತ್ತಾ, ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ನನ್ನ ಪ್ರಕಾರ ಸ್ಟುಡಿಯೋ ಇರುತ್ತೆ, ಏನ್ ಬೇಕೆಲ್ಲ ಮನೆಯೊಳಗೆ ಇರುತ್ತೆ. ಈಗ ರಕ್ಷಿತ್ ಶೆಟ್ಟಿ ಅವರು ಕಟ್ತಿರುವಂತ ಭವ್ಯವಾದ ಬಂಗಲೆಗೆ ಬಾಯ್ ಹೇಳ್ಬಿಟ್ಟು ನೆಕ್ಸ್ಟ್ ಇನ್ನೊಬ್ರು ಕನ್ನಡದ ಫೇಮಸ್ ಸೆಲೆಬ್ರಿಟಿ ಮನೆಗೆ ಹೋಗೋಣ ಬನ್ನಿ. ಗೈಸ್, ನಮ್ದು ಸೆಕೆಂಡ್ ಚಾನಲ್ ಕೂಡ ಐತೆ, ವಿಕಾಸ್ ವ್ಲಾಗ್ಸ್ ಅಂತ. ಅದಕ್ಕೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಬ್ರೋ. ಯಾರ ಮನೆ ಹೇಳಿ ಬ್ರೋ ಇದು? ನೋಡ್ದ ಅಲ್ಲ ಅಂತಿದ್ದಲ್ಲ ಲೈ. ಚರಣ್ ಸರ್ ಕಾಮಿಡಿ ಯಾರಿಗಿಷ್ಟ ಇಲ್ಲ. ಕರಿಷ್ಮಾ ಅಂತ ಬಂದಿದ್ರಿಂದ ಹಿಡ್ದಿ ಅಧ್ಯಕ್ಷ ಫಿಲಮ್ ಅಲ್ಲಿ ಒಂದು ಡೈಲಾಗ್ ಐತಲ್ಲ ಮಚ್ಚಿ, ಚಿಂತೆ ಇಲ್ಲದ ತುಂಡೈಕಳ ಸಂಘ. ಅಧ್ಯಕ್ಷ ಫಿಲಮ್ ಸೀನ್ಗಳು ಅವೆಲ್ಲ ನೆನ್ಸ್ಕೊಂಡ್ರೆ ಚರಣ್ ಸರ್ ಆ್ಯಕ್ಟಿಂಗ್ ಕಾಮಿಡಿಗೆ ಫಿದಾ ಆಗದಿರೋರೇ ಇಲ್ಲ. ಫಸ್ಟ್ ಫ್ಲೋರಲ್ಲಿ ಒಂದು ಬಾಲ್ಕನಿ ಇದೆ, ಮೇಲ್ಗಡೆ ಫುಲ್ಲು ದೊಡ್ಡದಾಗಿ ಜಾಗ ಐತೆ. ನಮ್ಮ ಪುಣ್ಯ ಅಂತ ಮನೆ. ಗೈಸ್ ಯಾರೋ ಒಳಗಡೆ ಹೋಗ್ತಿದ್ದಾರೆ, ಮೋಸ್ಟ್ಲಿ ಯಾವುದೋ ಮೂವಿ ಟೀಮ್ ಅವ್ರು ಇರಬೇಕು. ಶರಣ್ ಸರ್ ಏನಾರು ಈಚೆ ಬಂದರೆ ಹಂಗೆ ನಾವು ಹೋಗ್ಬಿಟ್ಟು ಮಾತಾಡಿಸ್ಬೋದು. ಶರಣ್ ಸರ್ ನೋಡಿದ್ಯಾ? ಎಷ್ಟೊತ್ತು? ಅವ್ರ ಒಂದು 10 ಗಂಟೆ 11 ಗಂಟೆಗೆ ಬರ್ತಾರೆ. ಇವಾಗ ಎಷ್ಟೊತ್ತಿಗೆ ಹೋದ್ರು ಹೊರಗಡೆ? ಬೆಳಿಗ್ಗೆ ಹೋದ್ರು. ನೋಡಿ ಗೈಸ್, ಇದು ಸ್ಪೈ ಅಂದರೆ ನಾನು. ಬೆಳಗ್ಗೆ ಹೊಟ್ಟೋದ್ರಾ? ನೈಟ್ ಬರ್ತಾರಾ? ಸರಿ ಕಣ ಆಯ್ತು. ಬೆಳಗ್ಗೆನೇ ಹೊಟ್ಟೋಗೋರೆ ಶರಣ್ ಸರ್. ಮನೇಲಿ ಯಾರೂ ಇಲ್ಲ. ಅಲ್ಲಿ ಕಾಲ್ ಬೆಲ್ ಒತ್ತಿದ್ರು ಯಾರೂ ರಿಯಾಕ್ಟ್ ಮಾಡಲಿಲ್ಲ. ಆಗಲೇ 3 ಜನ ಯಾರೋ ಮೀಟ್ ಮಾಡೋಕ್ಕೇನೋ ಬಂದಿದ್ರು, ಅವ್ರಿಗೂ ತೆಗಿಲಿಲ್ಲ. ನಾನು ಮತ್ತು ಗೌತಮ್ ಇಬ್ಬರು ಕಬ್ನಾಲ್ನ ತೊಗೊಂಡು ಕುಡಿತಾ ಇದ್ದೀವಿ. ಬೆಂಗಳೂರು ಟ್ರಾಫಿಕಲ್ಲಿ ಓಡಾಡಿ ಸುಸ್ತಾಗ್ಬಿಟ್ಟಿತ್ತು. ನಾಗರಬಾವಿಲಿದ್ದೀವಿ ಗೈಸ್. ನಾನಿವಾಗ ಕನ್ನಡದ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ ಮನೆ ಹತ್ರ ಬಂದಿದ್ದೀನಿ. ಇಲ್ಲಿ ನೋಡಿ, ಇದೇನೆ ಧ್ರುವ ಬಾಸ್ತು ಮನೆ. ಇಲ್ಲೇನೇನೆ ಭಾನುವಾರದೊತ್ತು ಅಭಿಮಾನಿಗಳು ಬಂದ್ಬಿಟ್ಟು ಧ್ರುವ ಸರ್ನ ನೋಡೋದು. ಮತ್ತೆ ಅಮುಗುಡುಮುಗು ಅಂತೆಲ್ಲ ಡೈಲಾಗ್ ಎಲ್ಲ ಹೇಳ್ತಾರಲ್ಲ, ಸಾಂಗ್ ಎಲ್ಲ ಹೇಳ್ತಾರಲ್ಲ, ಇಲ್ಲೇನೆ ಭಾನುವಾರದೊತ್ತು ಬರೋದು. ಅಣ್ಣ ಇದಾರೆ ಅಪ್ ಸರ್ ಮಲ್ಕೊಂಡವ್ರಂತೆ ಗೈಸ್. ಮನೇಲವ್ರೆ ಮಲ್ಕೊಂಡವ್ರೆ. ಸೊ ಡಿಸ್ಟರ್ಬ್ ಮಾಡೋದು ಬೇಡ, ಸುಮ್ಮನೆ ಮನೆ ಹತ್ರ ನೋಡ್ಕೊಂಡು ಹೋಗೋಣ. ಕೇಳಿದೆ ಮಲ್ಕೊಂಡವ್ರಂತೆ. ಯೂಟ್ಯೂಬ್ ವೀಡಿಯೋ ಮಾಡ್ತಿದ್ವಿ ಸೆಲೆಬ್ರಿಟಿ ಮನೆಗಳ ಹತ್ರ ಹೋಗ್ಬಿಟ್ಟು ಹೌಸ್ ಟೂರ್ ಕೇಳೋದು ವೀಡಿಯೋ ಮಾಡಿ. ಮಲ್ಕೊಂಡವ್ರ ಸರ್? ಮಲ್ಕೊಂಡವ್ರಂತೆ ಗೈಸ್. ಡಿಸ್ಟರ್ಬ್ ಮಾಡೋದು ಬೇಡ, ಹಿಂಗೆ ಹೊರಗಡೆ ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಷ್ಟೇ. ಕಾರ್ ತೋರಿಸ್ಬೋದಣ್ಣ? ಮೇಲ್ಗಡೆ ನೋಡಿ ಗೈಸ್, ರಾಮ್ ಅಂತ ಹೆಸರಿದೆ. 0006 ನಂಬರು. ಮಚ್ಚಿ K18 ಅಂದರೆ ಯಾವ ರಿಜಿಸ್ಟ್ರೇಷನು ಗೊತ್ತಿಲ್ವಾ? ನೋಡಿ ಗೈಸ್, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕು ತುಂಬಾ ಸಖತ್ತಾಗಿ ಸೆಟ್ ಆಗ್ತಿದೆ. ಐತೆ ಮಲ್ಕೊಂಡವ್ರಂತೆ ಸರು. ಕಾರ್ ನೋಡಿ ಫುಲ್ಲು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕು. ಮತ್ತು ಇಲ್ಲೆರಡು ಬೈಕ್ಗಳು ಕೂಡ ಐತೆ ಸರ್ದು. ಮುಚ್ಬಿಟ್ಟವ್ರೆ ಯಾವುದೋ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಸೂಪರ್ ಬೈಕ್ ಅನ್ಸುತ್ತೀವಿ ಯಾವ. ಫುಲ್ಲು ಒಳಗಡೆ ಎಲ್ಲ ಬ್ಲ್ಯಾಕ್ ಐತೆ ಗೈಸ್. ಇದು ಕಾರು ಪಾರ್ಸೆಲ್ವಾ ಮಚ್ಚಿ? ಇದು ಪಾರ್ಸೆಲ್ ಯಾವುದಿದು? ಫುಲ್ ಇಂಟೀರಿಯರ್ಸು ಎಲ್ಲ ಬ್ಲ್ಯಾಕ್ ಐತೆ ನೋಡಿ. ಇದು ಪಾರ್ಸೆಲ್ ಸರ್ಜಾ ಅಂತ ಬರ್ತೈತೆ ನೋಡಿ ಗೈಸ್ ಹಿಂದೆಗಡೆ. ಪಾರ್ಸಾ ಮೆಕ್ಯಾನೈಸ್ ಇದು ಕಾರ್ ನೇಮು ಗೈಸ್. ನಾವು XUV-ಲಿ ಇಬೋನಿ ಬ್ಲ್ಯಾಕ್ ಅಂತ ಒಂದು ಕಲರ್ ಬರುತ್ತೆ. ನಾವು ವೈಟ್ ತೊಗೊಂಡ್ವಲ್ಲ, ಇಬೋನಿ ಬ್ಲ್ಯಾಕ್ ತೊಗೊಂಡಿದ್ದರೆ ಕಾರ್ ನಮ್ದು ಫುಲ್ ಬ್ಲ್ಯಾಕ್ ಬರೋದು ಮತ್ತು ಇಂಟೀರಿಯರ್ಸು ಬ್ಲ್ಯಾಕ್ ಬರೋದು. ನೋಡು ಆರಾಮಾಗಿ ಓಪನ್ ಮಾಡಿ ಫುಲ್ ಕಾರ್ ಹಂಗೆ ಓಪನ್ ಮಾಡೇ ನಿಲ್ಲಿಸ್ಬಿಟ್ಟವ್ರೆ. ಎಷ್ಟೊತ್ತಿಗೆ ಎದ್ದೊಳ್ತಾರೆ ಅಣ್ಣ? ಶೂಟಿಂಗಿಂದ ಬಂದ್ಬಿಟ್ಟು ಮಲ್ಕೊಂಡವ್ರಂತೆ. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ, ಬಾಯ್. ಮಲ್ಕೊಂಡವ್ರಂತೆ. ಸೊ ಹೌಸ್ ಟೂರ್ ಕೇಳೋಕ್ಕಾಗಲ್ಲ. ರಿಷಬ್ ಶೆಟ್ಟಿ ಸರ್ ಮನೆ ಹತ್ರ ನಂಬರ್ ಇಸ್ಕೊಂಡಿದ್ನಲ್ಲ, ಅವ್ರಿಗೆ ಕಾಲ್ ಮಾಡಿದೆ. ನಾಳೆ ಅರ್ಜೆಂಟು ಯಾವುದೋ ಕೆಲಸದ ಮೇಲೆ ಹೋಗ್ತಿದಾರಂತೆ, ಬೆಂಗಳೂರಲ್ಲಿ ಇರೋಲ್ವಂತೆ. ನೆಕ್ಸ್ಟ್ ಸಲ ಬೆಂಗಳೂರು ಬಂದಾಗ ಫೋನ್ ಮಾಡ್ತೀವಿ ಬನ್ನಿ ಅಂತಂದರು. ಫೇವ್ರೇಟ್ ಹೀರೋ ಯಾರು ಅಂತ ಕಮೆಂಟಲ್ಲಿ ಹಾಕಿ. ಮುಂದಿನ ನೋಡೋದ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.